ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ತೊಗೊಂಡು ಬರ್ತೀನಿ ಅನ್ನೋದನ್ನ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಕ್ಯೂಟ್ ಬ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ಅಲ್ಲಿ ಶಾಪಿಂಗ್ ಮಾಡೋದನ್ನ ನಿಜವಾಗ್ಲೂ ಶೂಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ನನಗೆ ಖಂಡಿತ ಗೆಸ್ಸಿಂಗ್ ಇಲ್ಲ, ಬಿಕಾಸ್ ಅಷ್ಟು ರಶ್ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಏನಾದರೂ ನನಗೆ ಶೂಟ್ ಮಾಡ್ಕೊಳ್ಳೋ ಥರ ಇದ್ದರೆ ಶೂಟ್ ಮಾಡ್ಕೊಳ್ತೀನಿ ಆ್ಯಂಡ್ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನೀಗ ಹೊರಡ್ತಾ ಇದ್ದೀನಿ ಆ್ಯಂಡ್ ನಾನು ರಾಜು ಗುಡ್ಡು 3 ಜನ ಹೋಗ್ತಾ ಇದ್ದೀವಿ. ಬಿಕಾಸ್ ಲಡ್ಡುಗೆ ಸ್ಕೂಲ್ ಇದೆ ಆ್ಯಂಡ್ ಅವನಿದ್ರೂ ಕೂಡ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ಬೇಗ ಬರಬೇಕು. ಈವ್ನಿಂಗ್ ಕ್ಲಾಸ್ ಇದೆ ಆ್ಯಂಡ್ ತುಂಬ ಕೆಲಸ ಇದೆ ಇವತ್ತಿನ. ಬಿಕಾಸ್ ಇನ್ನು 3 ಡೇಸ್ ಅಷ್ಟೇ ಇರೋದು ಹಾರ್ಡ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆ್ಯಂಡ್ ನನಗಂತೂ ಹೊಸದೇನಲ್ಲ ಚಿಕ್ಕಪೇಟೆಗೆ ಹೋಗೋದು, ಹೋಗ್ತಾನೆ ಇರ್ತೀನಿ ಬರ್ತಾನೆ ಇರ್ತೀನಿ. ಬಟ್ ಏನಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಅಲ್ಲ, ಯಾವುದಾದ್ರೂ ಹಬ್ಬಕ್ಕೆ ಹೋದಾಗ ಗಡಿಬಿಡಿಯಾಗಿ ನಾವು ಮರೆತು ಬಿಡೋದು ಸಹಜ. ಸೊ ಹಾಗಾಗಿ ನಾನು ಕೆಲವೊಂದು ಲೀಸ್ಟ್ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತೊಗೊಂಡು ಹೋಗ್ತೀನಿ. ಏನು ತೊಗೊಳ್ತೀನೋ ಅದನ್ನು ಎಲ್ಲನೂ ಟಿಕ್ಕಿಗೆ ಮಾಡ್ಕೊಂಡು ತೊಗೊಂಡು ಬರೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ದೇವ್ರದ್ದು ಫೇಸ್ ಇದೆ ಆ್ಯಂಡ್ ದೇವ್ರಿಗೆ ಸ್ಯಾರಿ ತೊಗೊಂಡು ಬಂದಿದ್ದಾಯಿತು ಆ್ಯಂಡ್ ನನ್ನ ಒಂದು ಸ್ಯಾರಿ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದಾಯಿತು. ಸೊ ಬ್ಲೌಸ್ ಕೂಡ ಇವತ್ತು ಕಲೆಕ್ಟ್ ಮಾಡಬೇಕು ಆ್ಯಂಡ್ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಸ್ಟಿಚಿಂಗ್ ಆಗಿದೆ ಅಂತ. ವೆರಿ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಅದು ಬರ್ತಾನೆ ಕಲೆಕ್ಟ್ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ಏನೇನೆಲ್ಲ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ತೊಗೊಂಡ್ಬೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ನೋಡೋಣ. ತಡ ಮಾಡೋದು ಬೇಡ, ಬಿಕಾಸ್ ನಾವು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ 2 hours ಆಗೇ ಆಗುತ್ತೆ ಗೈಸ್. ಸೊ ಆದಷ್ಟು ಬೇಗ ಮನೆ ಬಿಡಬೇಕು ಆ್ಯಂಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ಬ್ಲಾಗ್. ಆ್ಯಂಡ್ ಈ ಒಂದು ಬ್ಲಾಗ್ ಇಷ್ಟವಾದಲ್ಲಿ ಹಿಟ್ ಲಕ್ಷ ಕಮೆಂಟ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಬ್ಲಾಗ್ನ ಫುಲ್ಲಾಗಿ ನೋಡಿ, ಡೆಫಿನೆಟ್ಲಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಜನ ಕಮ್ಮಿ ಇದ್ದಾರೆ, ಪರವಾಗಿಲ್ಲ. ನಾವು ರೀಚ್ ಆದಾಗ ಚಿಕ್ಕಪೇಟೆ ಅರೌಂಡ್ 11:40 ಆಗಿತ್ತು. ನಾನು ಯಾಕಾದರೂ ಜನ ಇಲ್ಲ ಅಂತ ಅಂದ್ಕೊಂಡು ಹಂಗೆ ಅನ್ನೋಷ್ಟೊತ್ತಿಗೆ ನೋಡ್ತಾ ಎಲ್ಲಿಂದ ಯಾವ ಕಡೆಗೆ ಜನ ಬಂದುಬಿಟ್ರು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಜನ ಇದ್ದರು ಲಿಟ್ರಲಿ. ನಾವು ಬೇರೆ ಬುಡ್ಡನ್ನು ಕರ್ಕೊಂಡು ಹೋಗಿರೋದಕ್ಕೆ ರಾಜುಗೆ ಒಂದು ಪ್ಲೇಸ್ ಕೊಟ್ಬಿಟ್ಟಿದ್ದೆ ನಾನು, ನೀವು ಇಲ್ಲೇ ಇರಿ ನಾನು ಶಾಪಿಂಗ್ ಮಾಡ್ಕೊಬರ್ತೀನಿ ಅಂತ. ಸೊ ಕೆಲವೊಂದು ಶಾಪ್ಸ್ಗೆ ಅವ್ರು ಬಂದರು, ಕೆಲವೊಂದು ಕಡೆ ಎಲ್ಲ ನಾನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು, ಬಿಕಾಸ್ ಲೀಸ್ಟ್ ಮಾಡ್ಕೊಂಡಿದ್ದೆಲ್ಲ ಈಸಿ ಆಯಿತು. ಆ್ಯಂಡ್ ಕೆಲವೊಂದು ಕಡೆ ಅಂತೆಲ್ಲ ಬಾರ್ಗೇನ್ ಮಾಡಿದ್ರೆ ಸೀರಿಯಸ್ಲಿ ಇದ್ರ ತೊಗೊಳ್ಳಿಲ್ಲ ಅಂದರೆ ಹೋಗಿ ಅನ್ನೋ ಥರ ಮಾತಾಡ್ತಿದ್ರು. ಬಟ್ ಸಮ್ಹೌ ಎಲ್ಲನೂ ನನ್ನ ಲೀಸ್ಟ್ ಪ್ರಕಾರ ಶಾಪಿಂಗ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಏನಂದರೆ ನೀವು ಒಂದಷ್ಟು ಶಾಪ್ಗಳನ್ನು ನೀವು ಹೋಗಿ ಕಂಪೇರ್ ಮಾಡಿಬಿಟ್ಟು ನೋಡಬೇಕಾಗತ್ತೆ, ಬಿಕಾಸ್ ಪ್ರೈಸ್ ಕೂಡ ತುಂಬ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ನಾನು ಹೋಗಿದ್ದ ಶಾಪ್ಸಲ್ಲೆಲ್ಲನೂ ನನಗೆ ಬೆಸ್ಟಾಗಿಯೇ ಸಿಕ್ತು, ಎಲ್ಲನೂ ವರ್ತ್ ಅಂತಲೇ ಅನ್ನಿಸ್ತು. ಆ್ಯಂಡ್ ದೇವ್ರ ಫೇಸ್ಗೆ ಒಂದು ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ಪೀಠ ಬಂದು ಗೈಸ್ 3000 ಹೇಳಿದ್ರು. ನನಗೆ ಇಷ್ಟ ಆಯಿತು ತೊಗೊಳ್ಳೋಣ ಅಂತ. ಬಟ್ ಅಷ್ಟು ಹೇಳಿದ್ರಲ್ವಾ, ಬೇಡ ಪೀಠ ಇಟ್ಟು ಬಿಂದಿಗೆ ಮೇಲೇ ಕೂರಿಸೋದ್ರಿಂದ ಇದು ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಸೊ ಫೈನಲಿ ಬೇಗನೆ ಮನೆಗೆ ಬಂದ್ವಿ. ಮೈ ಗಾಡ್, ಸೀರಿಯಸ್ಲಿ ಎಷ್ಟು ರಶ್ ಇದ್ದಾರೆ ಗೊತ್ತಾ. ನಾನೆಲ್ಲ ಗೆಸ್ಸಿಂಗ್ ಮೇಲೆ ಹೋದೆ. ಓಕೆ, ಲಾಸ್ಟ್ ಬ್ಲಾಗೇನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈಸಿ ಇರುತ್ತೆ, ಹೋಗ್ಬೋದು ತೊಗೊಂಡು ಬರ್ಬೋದು ಅಂತ. ಸೀರಿಯಸ್ಲಿ ವೆರಿ ಟಫ್. ಆ್ಯಂಡ್ ಬಾರ್ಗೇನ್ ಮಾಡಿದ್ರು ಅಷ್ಟೇ ನಮಗೆ ಬೈತಾರೆ, ದೇವ್ರ ವಿಷಯದಲ್ಲಿ ಏನು ಮ್ಯಾಮ್ ಬಾರ್ಗೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾನಂತೂ ಒಂದು ಬಡ್ಜೆಟ್ ಇಟ್ಕೊಂಡು ಹೋದೆ. ಸೊ ಅದಕ್ಕಿಂತ ಸೀರಿಯಸ್ಲಿ ಜಾಸ್ತಿನೇ ಆಯಿತು. ಆ್ಯಂಡ್ ನಾನು ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ನಾನು ಬ್ಯಾಗೆಲ್ಲ ಅಲ್ಲಿಟ್ಟಿದ್ದೀನಿ, ಇಷ್ಟು ತೊಗೊಂಡು ಬಂದಿದ್ದೀನಿ ಗೈಸ್. ನಾನು ತೋರಿಸ್ತೀನಿ ನಿಮಗೆ ಎಲ್ಲನೂ. ಯಾಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲೊಂದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಬೆಳಕು ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಬಂದು ನಾನು ತೊಗೊಂಡಿದ್ದು ಈ ಥರ ದೀಪ ಬೆಳೆಯುವಂತಹ ಪೀಠ. ಇದು ಮೀಶೋದಲ್ಲೇ ಸಿಗುತ್ತೆ, ಬಟ್ ನಾನು ಆರ್ಡ್ರ್ ಮಾಡ್ಕೊಂಡಿಲ್ಲ, ಅಲ್ಲೇ ತೊಗೊಂಡೆ. ಸೊ ಈ ಥರದ್ದು ಪುಟ್ಟಾಣಿದು ದೀಪ ಇರೋದು. ಆ್ಯಂಡ್ ಇದರಲ್ಲೇ 2 ಡಿಸೈನ್ ತೊಗೊಂಡೆ, ಒಂದು ರೌಂಡ್ದು, ಒಂದು ಈ ಥರ ಸ್ಕ್ವೇರ್ ಶೇಪ್ದು. ಸೊ ಚೆನ್ನಾಗಿದೆ. ಇದು ಪ್ರೈಸ್ ಬಂದು ಒಂದಕ್ಕೆ 150 ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ 150 ಕೊಟ್ಟು, ಒಂದಕ್ಕೆ 150 ಹೇಳಿದ್ರು, ಬಟ್ ನಾನು 200 ಕೊಟ್ಟೆ. 2 ಪೇರ್ಗೂ 200 ಕೊಟ್ಟೆ. ಸೊ ಈ ಥರ ಇದೆ. ಇದು ಆ್ಯಕ್ಚುಲಿ ನನ್ನ ಪ್ಲಾನ್ ಬಂದು ಒಂದು ದೇವ್ರ ಹತ್ರ ಇಡೋಣ ಅಂತ, ಇನ್ನೊಂದು ದೇವ್ರ ಮನೆ ಹತ್ರ ದೀಪ ಇಡ್ತೀನಲ್ಲ ಅಲ್ಲಿಡೋಣ ಅಂತ ಒಂದು ಗೆಸ್ಸಿಂಗಲ್ಲಿ ತೊಗೊಂಡೆ. ನೆಕ್ಸ್ಟ್ ನಾನು ದೇವ್ರಿಗೆ ತೊಗೊಂಡಿದ್ದು ಈ ಥರ ಒಂದು ದೇವ್ರಿಗೆ ಹಾಕೋದಂತಹ ಒಡವೆಗಳು. ಆ್ಯಕ್ಚುಲಿ ಏನೇ ಗೊತ್ತಾ, ದೇವ್ರಿಗೆ ನಮ್ಮ ಹತ್ರ ಇರುವಂತಹ ಗೋಲ್ಡ್ ಜ್ಯುವೆಲ್ರಿನೇ ಹಾಕ್ಬೋದು, ಅಥವಾ ಈಗ ಬರುತ್ತಲ್ಲ ಗೋಲ್ಡ್ ಸೆಟ್ಸ್ ಆ ಥರದ್ದೆಲ್ಲನೂ ಹಾಕ್ಬೋದು. ಬಟ್ ನನಗೆ ಏನೋ ಅಷ್ಟು ಕಂಫರ್ಟಬಲ್ ಆಗಲ್ಲ. ಸೊ ದೇವ್ರಿಗೆ ಅಂತಲೇ ಬರುತ್ತಲ್ವಾ, ಸೊ ಈ ಥರ ಅಲಂಕಾರಕ್ಕೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಈ ಥರ ತೊಗೊಂಡೆ. ಸೊ ಇದರ ಪ್ರೈಸ್ ಬಂದು 600 ಹೇಳಿದ್ರು. ನಾನು 450 ಏನೋ ಕೊಟ್ಬಿಟ್ಟು ತೊಗೊಂಡೆ. ಇದರಲ್ಲೇ ತುಂಬ ವೆರೈಟೀಸ್ ಇತ್ತು ಗೈಸ್, ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಒಡವೆಗಳಂತೂ ತುಂಬ ಚೆನ್ನಾಗಿತ್ತು. ಬಟ್ ನಾನು ಸದ್ಯಕ್ಕೆ ಇದು ಒಂದನ್ನೇ ತೊಗೊಂಡಿದ್ದು. ಇನ್ನೊಂದು ಜ್ಯುವೆಲ್ರಿ ಸೆಟ್ ತೊಗೊಂಡೆ. ಈ ಥರ ಇದೆ ನೋಡಿ, ಇದು ಇಯರಿಂಗ್ಸ್ ಅಡ್ಡ ಹೋಗ್ಬಿಟ್ಟಿದೆ. ಒಂದು ನಿಮಿಷ. ಎಸ್, ಈ ಥರ ಇದೆ ನೋಡಿ.
ಸೊ ಈ ಥರದ್ದು ತೊಗೊಂಡೆ. ಇದ್ರ ಪ್ರೈಸ್ ಬಂದು 1600 ಸಮಥಿಂಗ್ ಏನೋ ಹೇಳಿದ್ರು, ಬಟ್ ನಾನು 950 ಕೊಟ್ಟೆ. ನಾನು ಬ್ಯಾಗಿನೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಗೈಸ್, ಅದರಲ್ಲೂ ನನ್ನನ್ನು ಮೀಸೋದಕ್ಕೆ ಸಾಧ್ಯನೇ ಇಲ್ಲ. ಪೇ ಮಾಡ್ತೀನಿ, ತೀರಾ ಕಮ್ಮಿ ಅಂತ ಮಾಡಲ್ಲ, ಬಟ್ ಅದು ವರ್ತ್ ಏನಿದೆಯೋ ಅಷ್ಟಕ್ಕೆ ಮಾಡ್ತೀನಿ, ತುಂಬ ಏನು ಮಾಡೋದಿಲ್ಲ. ಸೊ ಈ ಒಂದು ಸೆಟ್ಟನ್ನು ಕೂಡ ತೊಗೊಂಡೆ. ನೋಡಬೇಕು ಇದು ದೇವ್ರಿಗೆ ಹಾಕ್ತೀನ ಅಥವಾ ನಾನೇ ಹಾಕೋತೀನ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆಯಾ ಆ್ಯಂಡ್ ವರ್ತ್ ಇದೆ ಅಲ್ವಾ, 950ಗೆ ಅಥವಾ 900ಗೆ ಬರ್ತಿದೆ ಈ ಸೆಟ್. ಹೂವು ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಅದಕ್ಕೆ ನಾನು ಹೊರಗಡೆ ಅದಕ್ಕೆ ಇದಂತೂ ತುಂಬ ಓಲ್ಡ್ ಸ್ಟೈಲೇ. ಬಟ್ ಇನ್ನೇನು ಮಾಡೋದು, ನಾನು ಪಿಕಾಕ್ ಥರ ಎಲ್ಲ ಕೇಳಿದೆ, ಬಟ್ ಅದೆಲ್ಲ ಬಂದುಬಿಟ್ಟು ಪೇರ್ಗೆ 800 ಅದೆಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ಇರಲಿ ಹೋಗಲಿ, ಈ ಸಲ ಹಾಕ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಬೇರೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ತೊಗೊಂಡೆ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 450. ಓಕೆ, ಬಟ್ ಇದು ಓಲ್ಡ್ ವರ್ಷನೇ, ಬಟ್ ಇಲ್ಲಿ ಹಬ್ಬದ ದಿನ ಹಾಕೋಕ್ಕೆ ವೈಬ್ ಚೆನ್ನಾಗಿರುತ್ತೆ. ಸೊ ಇದನ್ನೇ ಅಂತಲ್ಲ, ದೇವರ ಹಬ್ಬಕ್ಕೆ ಹೂವನೂ ಹಾಕ್ತೀನಿ, ಬಟ್ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ತೀನಿ ನಾನು ಇದು ಎಲ್ಲಿಗೆ ಹಾಕೋದು, ದೇವ್ರ ಮನೆಗ ಅಲ್ಲ ಅಂತ, ಬಿಕಾಸ್ ನನ್ನ ಹತ್ರ ಈ ಥರ ತೋರಣಗಳು ತುಂಬ ಇದೆ. ಸೊ ಗೈಸ್ ಇದಕ್ಕೆ ಕೊಡ್ಬೋದು ವರ್ತು 450, ಹಬ್ಬದ ಟೈಮ್ ಅಲ್ವಾ, 600 ಕೊಟ್ಟರು ಕಮ್ಮಿನೇ. ನೆಕ್ಸ್ಟು ಗೈಸ್ ಈ ಥರ ಪ್ಲೇಟ್ ಸೆಟ್ ಆಫ್ 10 ತೊಗೊಂಡೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಈ ಥರದ್ದು ಇಟ್ಟು ಕೊಡ್ತೀನಿ. ಇದ್ರೊಳಗಡೆ ಎಲೆ ಅಡಿಕೆ, ಬಾಳೆಹಣ್ಣು, ಮತ್ತು ನಾನು ಆ್ಯಕ್ಚುಲಿ ಒಂದು ರಿಟರ್ನ್ ಗಿಫ್ಟ್ ಬ್ಯಾಗ್ ಕೂಡ ತಂದಿದ್ದೀನಿ, ಸೊ ತೋರಿಸ್ತೀನಿ ನಿಮಗೆ. ಬಟ್ ಇದು ಸೆಟ್ ಆಫ್ 10 ತೊಗೊಂಡಿದ್ದೀನಿ. ಇದರಲ್ಲಿ ಇಟ್ಬಿಟ್ಟು ಅರ್ಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆ, ಚಿಕ್ಕದಾಗಿ ದೇವ್ರ ಮನೆ ಹತ್ರ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಥವಾ ಯಾರಿಗಾದರೂ ಅರ್ಶಿನ ಕುಂಕುಮ ಮಾತ್ರ ಕೊಡೋದಕ್ಕೆ ಯೂಸ್ ಮಾಡ್ಕೋಬೋದು. ದೇವ್ರಿಗೆ ಅಕ್ಷತೆ ಕಲಿಸ್ಬಿಟ್ಟು ಇಟ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ, ಈ ಥರ ತುಂಬ ವೆರೈಟಿ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ. ನನಗೆ ಕನ್ಫ್ಯೂಷನ್ ಆಗೋಯಿತು ಲಿಟ್ರಲಿ ಯಾವ್ದು ತೊಗೊಬೇಕು ಯಾವ್ದು ಬಿಡಬೇಕು ಅಂತ, ಬಟ್ ಫೈನಲಿ ಸೊ ನಾನು ಇದನ್ನು ಕೂಡ ತೊಗೊಂಡೆ. ಸೊ ಇದಕ್ಕೆ 30 ರೂಪಾಯಿನೋ ಹೇಳಿದ್ರು, ಬಟ್ ನಾನು ಇದನ್ನು 20 ಮಾಡಿಕೊಂಡು ಐ ಥಿಂಕ್ 100ಗೆ 5 ಅಂತ ಅನಿಸುತ್ತೆ. 100ಗೆ 5 ಅನಿಸುತ್ತೆ. ಸೊ ನಾನು 200 ಕೊಟ್ಟು 10 ತೊಗೊಂಡಿದ್ದೀನಿ ಇದನ್ನು. ಸೊ ಗೈಸ್ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿಬಿಟ್ಟಿದೆ ಈಗ. ನಾನು ಮೀಶೋದಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ನನಗೆ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ತುಂಬ ಲೇಟಾಗಿ ತೋರಿಸ್ತಾ ಇತ್ತು. ಸೊ ಅದಕ್ಕೆ ಚಿಕ್ಕಪೇಟೆಗೆ ಹೋಗಿದ್ದೀನಲ್ಲ ಹೇಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡೆ. ಈ ಥರ ಸೈಡ್ ಪಿಲ್ಲೋಸ್ ದೇವ್ರ ಹತ್ರ ಇಡೋದಕ್ಕೆ ಒಂಥರ ಏನು ಗೊತ್ತಾ, ದರ್ಬಾರ್ ಲಕ್ಷ್ಮಿ ಥರ ಥೀಮ್ ಇದೆ ನನಗೆ ಆ್ಯಕ್ಚುಲಿ ಹತ್ರ ಮಾಡಬೇಕು ಅಂತ. ಸೊ ಅದಕ್ಕೆಲ್ಲ ಈ ಥರ ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ದೇವ್ರಿಗೆ ಉಡ್ಸೋದಕ್ಕೂ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಆಗಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಇದಂತೂ ರೇಟ್ ಜಾಸ್ತಿ ಹೇಳ್ತಾಯಿದ್ರು, ಬಟ್ ನಾನು ಇದಕ್ಕೆ ಐ ಥಿಂಕ್ 500 ಏನೋ ಪೇ ಮಾಡಿದ್ದೀನಿ ಗೈಸ್. ಕೆಲವೊಂದೆಲ್ಲ ಫೋನ್ಪೇಲೇ ಮಾಡಿಬಿಟ್ಟು ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಇದನ್ನು ಕೂಡ ತೊಗೊಂಡೆ. ಇದು ಚೆನ್ನಾಗಿದೆ. ಬೇರೆ ಶಾಪ್ಸಲ್ಲಿ ನಾವು ಚಿಕ್ಕಪೇಟೆಯಲ್ಲಿ ಕಂಪೇರ್ ಮಾಡಿಬಿಟ್ಟು ಶಾಪಿಂಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಒಂದು ಶಾಪ್ಗಿನ್ನ ಪ್ರೈಸ್ ಇನ್ನೊಂದು ಶಾಪ್ಗೆ ತುಂಬ ಡಿಫ್ರೆನ್ಸೇ ಇರುತ್ತೆ. ಅದು 30 ರೂಪಾಯಿ ಆಗಲಿ 20 ರೂಪಾಯಿ ನಾಟ್ ಮ್ಯಾಟರ್ಸ್ ಅ ಲಾಟ್, ಬಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ವಾ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ. ಆ್ಯಂಡ್ ನೋಡಿ ಇಲ್ಲೆಲ್ಲ ಇಲ್ಲಿ ಎಂಡಲ್ಲೆಲ್ಲ ಫಿನಿಶಿಂಗ್ ಇದೆ ಎರಡೂ ಸೈಡು. ಸೊ ಚೆನ್ನಾಗಿದೆಯಾ. ಆ್ಯಂಡ್ ನೆಕ್ಸ್ಟು ಈ ಥರ ತೊಗೊಂಡೆ. ಇದು ಒಂದು ರಬ್ಬರ್ ಹಾಕ್ಬಿಟ್ಟಿದ್ದೀನಿ. ಸೊ ಈ ಥರದ್ದು ಕೂಡ ತೊಗೊಂಡೆ. ಸೊ ಇದು ಬಂದುಬಿಟ್ಟು ಸ್ಯಾರಿ ಮ್ಯಾಚಿಂಗ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪರ್ಪಲ್ ಕಲರ್ ತೊಗೊಂಡೆ. ಸೊ ಇದು ಬಂದು ಯೆಲ್ಲೋ, ಗ್ರೀನ್, ರೆಡ್ ತುಂಬ ವೆರೈಟಿ ಕಲರ್ಸಲ್ಲಿತ್ತು, ಬಟ್ ನಾನು ಇದನ್ನು ಚೂಸ್ ಮಾಡಿದೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದಕ್ಕೆ ಪ್ರೈಸು ನಿಜವಾಗ್ಲೂ ನನಗೆ ನೆನಪಿಲ್ಲ, ಬಟ್ ಇದೇನು ನಿಮಗೆ 200-300 ರೇಂಜಲ್ಲಿ ಸಿಗೋದು ಗೈಸ್. ಕೆಲವೊಬ್ರು ಹೆಣ್ಮಕ್ಳು ಈ ವಾರ ಮಾಡಲಿಲ್ಲ ಅಂತ ಹೇಳಿದ್ರು ಟಿಲ್ 4th ಸ್ಯಾಟರ್ಡೇ ಅಂದರೆ ಒಂದು ಶ್ರಾವಣ ಆಗೋಯಿತು. ಇದು 2nd ಶ್ರಾವಣ ಈ ವಾರದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೂ 2 ಶ್ರಾವಣ ಶನಿವಾರ ಇದೆ. ಸೊ ಆ ಒಂದು ಶ್ರಾವಣ ಶನಿವಾರ ಬಿಟ್ವೀನ್ ಫ್ರೈಡಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಸೊ ನಾನೀಗ ಪ್ರೈಸ್ ಎಲ್ಲ ಹೇಳ್ತಾ ಇರೋದು ಯಾವುದೇ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಕೂಡ ಹೋಗಿ ಚಿಕ್ಕಪೇಟೆಯಲ್ಲಿ ಬೈ ಮಾಡ್ಬೋದು ಗೈಸ್. ನೆಕ್ಸ್ಟ್ ಈ ಥರ ಲೆಗ್ಸು, ಹ್ಯಾಂಡ್ಸು ಇದೆ ನಮ್ಮ ಮನೇಲಿ, ಬಟ್ ಅದು ಪುಟ್ಟಾಣಿದು. ಸೊ ಇವಾಗ ಸ್ವಲ್ಪ ಕ್ವಾಲಿಟಿದು ತೊಗೊಂಡೆ, ಬೆಂಡ್ ಆಗೋ ಥರದ್ದು. ಆ್ಯಂಡ್ ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಸೊ ಇದೇ ಪ್ರೈಸ್ ಬಂದು ಇಲ್ಲಿ ನೋಡಿ 500 ಅಂತ ಹಾಕಿದ್ದಾರೆ. ನಾನು ಹೋಗಿ 500 ಪೇ ಮಾಡಿರ್ತೀನ. ಸೊ ಇದಕ್ಕೂ ಕೂಡ ಬಾರ್ಗೇನ್ ಮಾಡಿನೇ ತೊಗೊಂಡೆ. ಬಾರ್ಗೇನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಗೈಸ್, ಕ್ವಾಲಿಟಿ ಆ್ಯಂಡ್ ನಮಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಇದಿಷ್ಟೇ ಪ್ರೈಸ್ ಆಗುತ್ತೆ ಅಂತ. ಸೊ ಕೇಳಷ್ಟು ಕೊಟ್ಬಿಡೋದಕ್ಕಾಗುತ್ತಾ. ಸೊ ಇದನ್ನು ತೊಗೊಂಡೆ. ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಇದು ಆ್ಯಕ್ಚುಲಿ ಇದು ಆ್ಯಂಡ್ ದಿಸ್ ಪಿಲೋಸ್ 3 ಒಂದೇ ಶಾಪಲ್ಲಿ ತೊಗೊಂಡಿದ್ದು ನಾನು. ಕೆಲವೊಂದು ಐಟಮ್ಸ್ ಎಲ್ಲ ಒಂದೇ ಶಾಪಲ್ಲಿ ತೊಗೊಂಡಾಗ ನಮಗೆ ಬಿಲ್ಲಿಂಗ್ ಟೈಮಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ, ಕಮ್ಮಿ ಮಾಡಿಕೊಡ್ತಾರೆ ಒಂದೇ ಅಂಗಡಿಯಲ್ಲಿ ತೊಗೊಂಡಾಗ. ಲೈಟ್ ಬೆಳಕು ತುಂಬ ಕಮ್ಮಿ ಆಯಿತು ಅನಿಸ್ತಾ ಇದೆ. ಇನ್ನೆಷ್ಟು ಲೈಟ್ ಹಾಕೋಕ್ಕಾಗೋದಿಲ್ಲ, ನನಗಿರೋ ಬರೋ ಲೈಟ್ಸ್ ಎಲ್ಲನೂ ಹಾಕಿಬಿಡಿದೆ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಥರ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬ್ಯಾಗು ಗೈಸ್. ಇದು ಬಂದುಬಿಟ್ಟು ಒಂದು ಬ್ಯಾಗಿಗೆ 40 ರೂಪೀಸ್. ಸೊ ಐ ಥಿಂಕ್ ಈ ಬ್ಯಾಗಿಗೆ ನಾವು ಪೇ ಮಾಡಿದ್ದು 400 ಐ ಥಿಂಕ್ ಅನ್ಸುತ್ತೆ. 10 ಇದೆ. ಸೊ ಚೆನ್ನಾಗಿದೆ. ಸೊ ಇದೇನಂತ ಹೇಳಿದ್ರೆ ಲೆಂತಿಯಾಗೂ ಇದೆ. ಆ್ಯಂಡ್ ವೇಟ್ ಆ್ಯಂಡ್ ಶೋ ಯು ಒಂದು ನಿಮಗೆ ನೋಡಿ.
ಈ ಥರ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಈ ಥರ ಒಳಗಡೆ ಪ್ಲೇಟು, ಬಳೆ, ಅರಿಶಿನ ಕುಂಕುಮ, ಎಲೆ ಅಡಿಕೆ ಅದನ್ನೆಲ್ಲ ಇಟ್ಬಿಟ್ಟು ಈ ಥರ ಮಾಡಿ ಕೂಡ ಹೀಗೆ ಕೊಡ್ಬೋದು. ಆರ್ ಎಲ್ಸ್ ಈ ಥರನೇ ಕೊಡ್ಬೋದು. ಚೆನ್ನಾಗಿದೆ. ಸೊ ನನಗೆ ಇದೆಲ್ಲ ಪ್ರಿಂಟೆಡ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಥರ ಬ್ಯಾಗ್ಸ್ ಎಲ್ಲ ಮನೆ ಗೃಹ ಪ್ರವೇಶಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ನಾನು ಲಕ್ಷ್ಮೀ ಥೀಮಲ್ಲಿ ನೋಡದೆ ಸಿಗಲಿಲ್ಲ, ಸೊ ಅದಕ್ಕೆ ಇದು ಬೆಸ್ಟ್ ಒನ್ ಅಂತ ಅನಿಸ್ತು. ಆ್ಯಂಡ್ ಇದರಲ್ಲಿ ತುಂಬ ಕಲರ್ಸ್ ಇದೆ. ಪಿಂಕ್, ಬ್ಲೂ, ಪರ್ಪಲ್, ಯೆಲ್ಲೋ ಅಂತೆಲ್ಲ ಹೇಳ್ಬಿಟ್ಟು ಸಖತ್ತಾಗಿತ್ತು. ಬಟ್ ನನಗಿದು ಗ್ರೀನ್ ಇಷ್ಟ ಆಯಿತು, ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸೊ ಇದು ಸೆಟ್ ಆಫ್ 10 ಬರುತ್ತೆ. ಅರೌಂಡ್ 400 ಅನಿಸುತ್ತೆ ಗೈಸ್ ಇದು. ಆ್ಯಂಡ್ ನಿಮಗೆ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಈ ಥರ. ಬಟ್ ಡಿಸೈನ್ ನೋಡ್ಕೊಳ್ಳಿ, ಇಷ್ಟ ಆದರೆ ತೊಗೊಳ್ಳಿ. ನೆಕ್ಸ್ಟು ನಾನು ನಮ್ಮ ಕಮ್ಯುನಿಟಿದಲ್ಲಿರೋರಿಗೆ ಮಾತ್ರನೇ ಕರೆಯೋದು, ಬೇರೆ ಯಾರೂ ಕರೆಯಲ್ಲ. ಸೊ ಹಾಗಾಗಿ 10 ಬ್ಲೌಸ್ ಪೀಸ್ ತೊಗೊಂಡೆ. ಸೊ ಇದೆಲ್ಲ ಬಂದು 20ನೇ ಸಿಗುತ್ತೆ. ಆ್ಯಂಡ್ 10 ಕೂಡ ಸಿಗುತ್ತೆ. ಬಟ್ ನಾನು ಹೋಗಿದ್ದ ಶಾಪಲ್ಲಿ 10 ಪೀಸಸ್ದು ವಿತಿನ್ ಬಾಕ್ಸ್ ಒಳಗಡೆ ಸಿಗಲಿಲ್ಲ. ಬಟ್ ಎಲ್ಲ ಬ್ಲೌಸಸ್ಸು 1 ಮೀಟರೇ ಇದೆ. ಸೊ ಹಾಗಾಗಿ ನಾನು ಮಲ್ಟಿ ಕಲರಲ್ಲೇ ತೊಗೊಂಡೆ. ಎಲ್ಲನೂ ಗ್ರೀನೇ, ಎಲ್ಲನೂ ಅಥವಾ ಈ ಕ್ರೀಮ್ ಕಲರ್ ಗೋಲ್ಡ್ ಬರುತ್ತಲ್ಲ, ಸೊ ಅದನ್ನೇ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಅನಿಸ್ತು. ಸೊ ಹಾಗಾಗಿ ಮಲ್ಟಿ ಕಲರಲ್ಲಿ 10 ಪೀಸ್ ತೊಗೊಂಡೆ. ಸೊ ಇದು ಅರೌಂಡ್ 30 ರೂಪಿ ಪರ್ ಪೀಸಾ, 40 ರೂಪಿ ಐ ಥಿಂಕ್ ಅನ್ಸುತ್ತೆ, 30 ರೂಪಿ ಅನಿಸುತ್ತೆ. ಸೊ ನಾನು ಇದಕ್ಕೆ ಪೇ ಮಾಡಿದ್ದು 300. ಚೆನ್ನಾಗಿದೆಯಾ, ಕ್ವಾಲಿಟಿ ಆಗಿದೆ ಅಂತ ಅಂದರು. ಬಿಕಾಸ್ ಒಬ್ಬೊಬ್ಬರು ಬಂಡಿದಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ರು. ಸೊ ಗೈಸ್ ನಾನು ಅವ್ರ ಹತ್ರ ತೊಗೊಂಡಿಲ್ಲ, ಶಾಪಲ್ಲೇ ಹೋಗಿ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಬಂದು ಈ ಥರ ಕಸ್ಟಮೈಸ್ಡ್ ಲಕ್ಷ್ಮೀದು ಅರಿಶಿನ ಕುಂಕುಮ ಸೆಟ್ ಆಫ್ 10 ಇದೆ. ಸೊ ಇದಕ್ಕೆ 100 ರೂಪಿ ಬೆಸ್ಟ್ ಅಲ್ವಾ. ಸೊ ಮೀಶೋದಲ್ಲೇ ಇದಕ್ಕೆ 172 ಅದು ಫೋನ್ಪೇ ಆನ್ಲೈನ್ ಪೇ ಮಾಡಿದ್ರೆ. ಕ್ಯಾಶ್ ಆನ್ ಡೆಲಿವರಿ ಆದರೆ 210 ಏನೋ ಇತ್ತು ಗೊತ್ತಾ, ಸೀರಿಯಸ್ಲಿ. ಅದಕ್ಕೆ ನಾನು ಅಲ್ಲೇ ತೊಗೊಂಡೆ. ಇದರಲ್ಲಂತೂ ತುಂಬ ಇತ್ತು ಬಿಡಿ, ವೆರೈಟೀಸ್ ಇತ್ತು. ಗಣೇಶದು, ಹಸುದು, ಆಮೇಲೆ ತುಂಬ 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 ಡಿಫ್ರೆಂಟ್ ಆಗಿತ್ತು. ಸೊ ನಾನು ಲಕ್ಷ್ಮೀದಲ್ಲೇ ತೊಗೊಂಡೆ ಅರಿಶಿನ ಕುಂಕುಮ. ಸೊ ಈ ಥರದ್ದು ತೊಗೊಂಡೆ ಸೆಟ್ ಆಫ್ 10, ಇಟ್ಸ್ ಫಾರ್ 100 ರೂಪೀಸ್. ನಾನು ಈ ಥರ ಪ್ಲೇಟ್ಸ್ ತೊಗೊಂಡೆ. ಇದರ ಲೋಟಸ್ದು ಅಂತ ಒಂದು 3, ಯಾಕಂದರೆ ಫ್ರೂಟ್ಸ್ ಎಲ್ಲ ಜೋಡಿಸೋದಕ್ಕೆ ಒಂದೇ ಥರ ಪ್ಲೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಂಡ್ ಈ ಥರ ಡಿಸೈನ್ಸಲ್ಲಿ ಇದು 5 ಆ್ಯಂಡ್ ಇದು ಒಂದು 4 ತೊಗೊಂಡೆ. ಇದೆಲ್ಲನೂ ಒಂದೇ ಶಾಪ್ಸಲ್ಲಿ. ಸೊ ಇದೆಲ್ಲ ಪ್ಲೇಟ್ಸ್ಗೆ ಬಂದುಬಿಟ್ಟು 30-40 ರೂಪಿ ಇರುತ್ತೆ ಸೈಜಸ್ ಮೇಲೆ. ಆ್ಯಂಡ್ ಈ ಥರದ್ದು ಒಂದು ತೊಗೊಂಡೆ ಅರಿಶಿನ ಕುಂಕುಮ ಕೊಡೋದಕ್ಕೆ. ಬೆಳ್ಳಿದಿದೆ, ಇಲ್ಲ ಅಂತಲ್ಲ, ಬಟ್ ಇದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ತೊಗೊಂಡೆ ಈ ಥರ ಅರಿಶಿನ ಕುಂಕುಮ ಕೊಡೋಕ್ಕೆ. ಇದು 50-40 ಅಂತ ಅನ್ಸುತ್ತೆ. ಇನ್ನೊಂದು ಈ ಥರದ್ದು 4 ಸೆಕ್ಷನ್ ಇರೋದು ತೊಗೊಂಡೆ ಗೈಸ್. ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ದೇವ್ರ ಮುಂದೆ ಇಟ್ಟರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇದೆ, ಬಟ್ ಏನಂದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಆಸೆ ಬೇರೆ ತೊಗೊಳ್ಳೋಣ ಅಂತ. ಸೊ ಫೈನಲಿ ಇದನ್ನು ಕೂಡ ತೊಗೊಂಡೆ. ಇದು ಬಂದುಬಿಟ್ಟು ನಿಮಗೆ 30, 25, 20 ಅಂತ ಅನ್ಸುತ್ತೆ ಕೊಡೋದಕ್ಕೆ. ಈ ಥರದ್ದು ಒಂದು ಪ್ಲೇಟ್ ತೊಗೊಂಡೆ. ಇದು ಸಖತ್ತಾಗಿದೆ, ಚೆನ್ನಾಗಿದೆ. ಇದು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಕೈ ತುಂಬ ಇಟ್ಕೊಂಡು ಕೊಡ್ಬೋದು. ಎಲ್ಲನೂ ಒಂದೇ ಇದರಲ್ಲೇ ಇಟ್ಬಿಟ್ಟು ಕೊಡ್ಬೋದು, ಒಬ್ಬರಿಗೆಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ, ಹಾರ್ಡ್ ಆಗಿದೆ. ಸೊ ಇದಕ್ಕೆ ಬಂದು ನಾನು ಕೊಟ್ಟಿದ್ದು 180 ಅಂತ ಅನಿಸುತ್ತೆ. ಸೊ ಈ ಥರ. ಆ್ಯಂಡ್ ನಿಮ್ಗೆ ಈ ಥರ ದೊಡ್ಡ ಪ್ಲೇಟ್ಸಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಸೈನ್ಸಲ್ಲಿ ಇರುತ್ತೆ. ಬಟ್ ನಾನು ಈ ಡಿಸೈನ್ ತೊಗೊಂಡೆ, ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಗೈಸ್. ಅದ್ರ ಜೊತೆಗೆ ಈ ಥರದ್ದು ಒಂದು ಸೋಫಾ ಕ್ಲಾತು ತೊಗೊಂಡೆ. ಸೊ ನಾನು ಇವಾಗ ಹೇಗಿದ್ರು ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ಸೊ ಇದು ಕೂಡ ನಿಮಗೆ 1000 ಅಬೋನೇ ಹೇಳ್ತಾರೆ. ಬಟ್ ಬಾರ್ಗೇನ್ ಮಾಡಿದ್ರೆ ಸೀರಿಯಸ್ಲಿ 750, 800 ಅಂದರೆ ಜಾಸ್ತಿ ಗೈಸ್. 700 ನಾನು ಪೇ ಮಾಡಿದ್ದು. ಸೊ ನೀವು ಇನ್ನೂ ಕ್ವಾಲಿಟಿ ತೊಗೊಂಡ್ರೆ 800 ರೂಪಿ ಅಷ್ಟೇ. ಅಲ್ಲಿ ಚಿಕ್ಕಪೇಟೆದಲ್ಲೆಲ್ಲ ಸೋಫಾ ಕ್ಲಾತ್ಸ್ ಪ್ರೈಸ್ ಬಂದುಬಿಟ್ಟು. ಸೊ ಸದ್ಯಕ್ಕೆ ನಾನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿರುವಂತಹ ಎಲ್ಲ ಥಿಂಗ್ಸ್ ಫ್ರಮ್ ಚಿಕ್ಕಪೇಟೆ ಇದಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಮೀಶೋದಲ್ಲೂ ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲನೂ ಈ ಒಂದು ಬ್ಲಾಗಲ್ಲೇ ಹೇಗೆಲ್ಲ ಆರ್ಗನೈಸ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಸೋಫಾ ಕ್ಲಾತ್ ಆಗಿರ್ಬೋದು, ಆ್ಯಂಡ್ ಕುಷನ್ಸ್ ಆಗಿರ್ಬೋದು, ಆ್ಯಂಡ್ ಒಂದು ಮ್ಯಾಟ್, 3D ಮ್ಯಾಟು, ಸೊ ಅದನ್ನೆಲ್ಲನೂ ಆರ್ಡರ್ ಮಾಡಿದ್ದೀನಿ ಗೈಸ್. ಸೊ ಅದನ್ನು ನೆಕ್ಸ್ಟಿಗೆ ನಿಮಗೆ ತೋರಿಸ್ತೀನಿ. ಸೊ ಅದಾದಮೇಲೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ. ಬಿಕಾಸ್ ಸೊ ಇದು ಆಫ್ಟರ್ ನೆಕ್ಸ್ಟ್ ಪ್ರಿಪ್ರೇಷನ್ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ಫೈನಲಿ ಇವಾಗ ನನ್ನ ಸ್ಯಾರಿ ಸ್ಟಿಚ್ ಮಾಡಿರೋದು ಕೂಡ ತೊಗೊಂಬಂದೆ. ಸ್ವಲ್ಪ ಡಾರ್ಕ್ ಕಾಣಿಸ್ತದೆ, ತೊಗೊಬಂದೆ. ಸೊ ನಾನು ಡಿಸೈನ್ ತೋರಿಸ್ತೀನಿ ಯಾವ ಥರ ವೆರಿ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಎಸ್, ಈ ಸ್ಯಾರಿ ನಾನು ನಿಮಗೆ ತೋರಿಸಿದ್ನಲ್ವಾ ಸ್ಯಾರಿ ಶಾಪಿಂಗ್ ಬ್ಲಾಗಲ್ಲಿ. ಸೊ ಅದಕ್ಕೆ ಈ ಥರ ರಂಗೋಲಿ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದೀನಿ ಇಲ್ಲಿ, ಹಾಗೆ ಹ್ಯಾಂಡ್ಸಲ್ಲಿ. ಸೊ ಇದು ಬಂದು ಸ್ಯಾರಿ ಕಲರ್ ಡಾಟ್ಸು. ಆ್ಯಂಡ್ ರಂಗೋಲಿ ಬಂದ್ಬಿಟ್ಟು ಗೋಲ್ಡನ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ಆ್ಯಂಡ್ ಇಲ್ಲಿ ಬಂದು ಲೈಟ್ ಬಫ್ ಕೊಟ್ಟಿದ್ದೀನಿ. ಸೊ ಈ ಥರ ಇದೆ.
ನೈಸ್, ಸಖತ್ತಾಗಿದೆ ಗೈಸ್, ಸೀರಿಯಸ್ಲಿ ಇದಕ್ಕೆ ಸೂಪರ್ ಆಗಿದೆ. ಸೊ ನಾನು ಟ್ರಯಲ್ ಮಾಡಿ ನೋಡಿಬಿಟ್ಟೆ ನಿಮ್ಮ ಜೊತೆ ನಾನು ಮರ್ತೋಗ್ಬಿಡ್ತಾ ಇದ್ದೆ. ಸರಿ ಓಕೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸ್ದೆ. ಆ್ಯಂಡ್ ಈ ಒಂದು ಬ್ಲೌಸ್ ಪ್ಯಾಟರ್ನ್ ಹಾಗೆ ಈ ಒಂದು ಆ್ಯಕ್ಚುಲಿ ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾನು ಪೇ ಮಾಡಿದ್ದು ಹಾರ್ಡ್ಲಿ 1200 ಗೈಸ್ ಅಷ್ಟೇ. ನೆಕ್ಸ್ಟ್ ಬಂದು ಈ ಸ್ಯಾರಿನೂ ಕೂಡ ಸ್ಟಿಚ್ ಮಾಡಿಸ್ದೆ. ಇದನ್ನು ಕೂಡ ನಾನು ನಿಮಗೆ ತೋರಿಸಿದ್ನಲ್ವಾ, ಪಿಂಕ್ ವಿತ್ ಗ್ರೀನ್, ಪಿಂಕ್ ಬಾರ್ಡರ್ ವಿತ್ ಗ್ರೀನ್ ಸ್ಯಾರಿ. ಸೊ ಇದಕ್ಕೆ ಇದು ಆ್ಯಕ್ಚುಲಿ ಮುಂದೆ ಈ ಥರ ಕಟ್ಟಿಂಗ್ ಡಿಸೈನ್ ಕೊಡಿಸಿದ್ದೀನಿ. ಸೊ ಇದು ನಾನು ಕೂಡ ವೇರ್ ಮಾಡಿದೆ, ಟ್ರಯಲ್ ಮಾಡಿ ನೋಡಿದೆ, ಸೂಪರ್ ಆಗಿದೆ. ಆ್ಯಂಡ್ ಫಿಟ್ಟಿಂಗ್ ವಾಸ್ ಆಲ್ಸೋ ಅಷ್ಟೇ ಸೋ ಗುಡ್. ನೋಡ್ಬೋದು, ಫಿಟ್ಟಿಂಗ್ ಈಸ್ ಆಲ್ಸೋ ಸೊ ಗುಡ್, ಸಖತ್ತಾಗಿ ಹೊಲಿತಾರೆ. ನಮ್ಮ ನಿಯರ್ ಬೈ ಚಿಕ್ಕ ತಿರುಪತಿ ಹತ್ರನೇ ಶ್ವೇತಾ ಬೊಟಿಕ್ ಅಂತ ಒಂದು, ಆ್ಯಂಡ್ ಇನ್ನೊಂದು ಸನ್ನಿಧಿ ಬೊಟಿಕ್ ಅಂತ, ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೊಟಿಕ್ ಗೊತ್ತಿಲ್ಲ, ಚಿಕ್ಕ ತಿರುಪತಿ ನಿಯರ್ ಬೈ ಇದ್ದೀರಾ, ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋರು ಅಂತ ಹೇಳಿದ್ರೆ ಈ 2 ಬೊಟಿಕ್ಗೆ ನೀವು ಹೋಗ್ಬೋದು. ಸೊ ಈ ಎರಡು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಹಾರ್ಡ್ಲಿ ನನಗೆ ಒಂದೇ ದಿನದಲ್ಲೇ ನೀವು ನಂಬ್ತೀರಾ, ಇಟ್ಸ್ ಇಂಡಿವಿಜುವಲ್ ಟಾಸ್ಕ್ ಥರ ಓಡಾಡಿಕೊಂಡು ಮಾಡಿದ್ದೀನಿ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಅವ್ರ ಸಪೋರ್ಟ್ ಇಲ್ದಿದ್ದು ನಾನು ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಡೇ ಏನಿತ್ತು, ನನ್ನ ಟು ಡು ಲೀಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡಬೇಕಂತ, ಸೊ ಅದನ್ನೆಲ್ಲನೂ ಮಾಡಿದೆ ಒಂದೇ ದಿನಕ್ಕೆ. ಇನ್ನೊಂದು ಏನು ಗೊತ್ತಾ, ನಾವು ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನ ಅದು ಆಗೇ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ಬಟ್ ಹಾರ್ಡ್ ವರ್ಕ್ ಮ್ಯಾಟರ್ಸ್ ಅ ಲಾಟ್ ಅಷ್ಟೇ. ಹೋಪ್ ನಿಮಗೆ ಈ ಒಂದು ಚಿಕ್ಕಪೇಟೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಏನೆಲ್ಲ ಶಾಪಿಂಗ್ ಮಾಡಿದೆ, ನನ್ನ ಬ್ಲೌಸ್ ಡಿಸೈನ್ಸ್ ಎಲ್ಲ ಹೇಗಿತ್ತು. ಗೈಸ್, ನನ್ನ ಸ್ಯಾರೀಸ್ ಸಿಂಪಲ್ ಆದ್ರೂ ನಂಗೆ ಈ ಥರ ಸಿಂಪಲ್ ಸ್ಯಾರೀಸ್ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ಸೇ ತುಂಬ ಇಷ್ಟ ಆಗುತ್ತೆ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಸೊ ತುಂಬ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ನಾವು ಕೊಡೋಕ್ಕಾಗಲ್ಲ ವೆರಿ ಶಾರ್ಟ್ ಪೀರಿಯಡಲ್ಲಿ. ಸೊ ಹಾಗಾಗಿ ಇಷ್ಟು ಸಿಂಪಲ್ ಆಗಿನೇ ಸ್ಟಿಚ್ ಮಾಡಿಸ್ಕೊಂಡೆ. ಗೈಸ್ ಟ್ರಸ್ಟ್ ಮಿ, ಐ ಆಮ್ ಈಗರ್ಲಿ ವೇಟಿಂಗ್ ಟು ಗೆಟ್ ರೆಡಿ, ನಾನು ಹೇಗೆ ಕಾಣಿಸ್ತೀನಿ ಅಂತ ನೋಡೋದಕ್ಕೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ, ಪ್ರಿಪ್ರೇಷನ್ ಇದೆ, ಇನ್ನು ಹಬ್ಬದ ದಿನ ಹೇಗಿರುತ್ತೆ, ಸೊ ಹಬ್ಬಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದನ್ನ ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.